Sankalp Learning Solution. Good morning, my dear students. ನಾವು ಹಿಂದಿನ ಕ್ಲಾಸ್ನಲ್ಲಿ ಗಣಿತ ಪಠ್ಯ ಪುಸ್ತಕದ 6ನೇ ಅಧ್ಯಾಯವಾದಂತಹ ತ್ರಿಭುಜಗಳು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ಸ್ ಅಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ತೆಗಿಬಹುದು ಅನ್ನೋದನ್ನ ನೋಡಿದ್ವಿ ಮಕ್ಕಳೇ. ಹಾಗೆ ಇಲ್ಲಿ 4 ಅಂಕದ ಪ್ರಶ್ನೆಗಳು ಕೂಡ ಬರುತ್ತೆ. ಹಾಗಾದ್ರೆ ಇಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು, ಸೊ ಇಂಪಾರ್ಟೆಂಟ್ ಆಗಿ ಯಾವ ರೀತಿಯ ಪ್ರಶ್ನೆಗಳನ್ನ ನೋಡ್ಬೋದು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ ಮಕ್ಕಳೇ. ಸೊ ಇಲ್ಲಿ ಮುಂದುವರೆದ ಭಾಗ. ಸೊ 10ನೆಯ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. ತ್ರಿಭುಜದ 2 ಬಾಹುಗಳನ್ನ 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ. ಸೊ ಇದು ಏನ್ ಹೇಳಿ, ಥೇಲ್ಸ್ ನ ಪ್ರಮೇಯ. ಓಕೆ, ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕೂಡ ಹೇಳ್ತಾರೆ. ಸೊ ಇದನ್ನ ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರಲ್ಲ, ಸೊ ನಿರೂಪಣೆಯನ್ನ. ಸೊ ಡೈರೆಕ್ಟ್ ಆಗಿ ಥೇಲ್ಸ್ ನ ಪ್ರಮೇಯವನ್ನ ಸಾಧಿಸಿ ಅಂತ ಕೂಡ ಹೇಳ್ತಾರೆ, ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯವನ್ನ ಸಾಧಿಸಿ ಅಂತ ಕೂಡ ಕೇಳ್ತಾ ಇರ್ತಾರೆ ಮಕ್ಕಳೇ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಎಕ್ಸಾಮಿಗೆ. ಸೊ ಇದನ್ನ ಹೇಗ್ ನಾವು ಪ್ರೂವ್ ಮಾಡೋದು? ಇಲ್ಲಿ ತ್ರಿಭುಜದ 2 ಬಾಹುಗಳನ್ನ 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಏನ್ ಮಾಡುತ್ತೆ, ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಸೊ ಇಲ್ಲಿ ನಾವು ಡಿ ಬಿ ಸಿ, ಸೊ ಡಿ ಏನ್ ಮಾಡೋಣ, ಬಿ ಸಿ ಗೆ ಸಮಾಂತರವಾಗಿ ಎಳೆದಾಗ ಸೊ ಇದು ಏನ್ ಮಾಡತ್ತೆ, ಎ ಡಿ ಮತ್ತು ಬಿ ಡಿ ಯನ್ನ ಸಮಾನುಪಾತದಲ್ಲಿ, ಹಾಗೆ ಎ ಬೈ ಇ ಸಿ, ಸೊ ಇವುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸತ್ತೆ. ಸೊ ಹಾಗಾದ್ರೆ ಇಲ್ಲಿ ದತ್ತ ಏನಾಯ್ತು, ಟ್ರಯಾಂಗಲ್ ಎ ಬಿ ಸಿ. ಸೊ ಎ ಬಿ ಸಿ ಅಲ್ಲಿ ಡಿ ಏನಾಗಿದೆ, ಬಿ ಸಿ ಗೆ ಸಮಾಂತರವಾಗಿದೆ ಮಕ್ಕಳೇ. ಸೊ ಇಲ್ಲಿ ಸಾಧನೆ ಏನನ್ನ ಸಾಧಿಸ್ಬೇಕು ನಾವು, ಎ ಡಿ ಡಿವೈಡೆಡ್ ಬೈ ಡಿ ಬಿ ಈಸ್ ಈಕ್ವಲ್ ಟು ಏನ್ ಹೇಳಿ, ಎ ಡಿವೈಡೆಡ್ ಬೈ ಇ ಸಿ ಅಂತ ಸಾಧಿಸ್ಬೇಕು. ಸೊ ಈ 2 ಅನುಪಾತಗಳು ಸಮನಾಗಿದೆ ಅಂತ ಹೇಳಬೇಕು ಮಕ್ಕಳೇ. ಸೊ ಇವುಗಳು ಸಮನಾಗಿದೆ ಅಂತ ತೋರಿಸ್ಬೇಕು ಅಂದ್ರೆ ನಾವು ಇಲ್ಲಿ ಒಂದು ಚಿಕ್ಕ ರಚನೆಯನ್ನ ಮಾಡ್ಕೊಳ್ಳೋಣ. ಸೊ ಏನು, ಬಿ ಮತ್ತು ಡಿ ಸಿ ಯನ್ನ ಸೇರಿಸ್ಬೇಕು. ಹಾಗೆ ಡಿ ಎಂ ಲಂಬವಾಗಿ ಎ ಸಿ ಗೆ ಲಂಬವಾಗಿರುವಂತೆ ಡಿ ಎಂ ಅನ್ನ, ಹಾಗೂ ಎ ಬಿ ಗೆ ಲಂಬವಾಗಿರುವಂತೆ ಇ ಎನ್ ರೇಖೆಯನ್ನ ಹೇಳ್ಕೊಳ್ಬೇಕು ಮಕ್ಕಳೇ. ಸೊ ಹೇಗ್ ಬರುತ್ತೆ ನೋಡಿ, ಸೊ ಈ ರೀತಿಯಾಗಿ. ಓಕೆ, ಸೊ ಡಿ ಎಂ ಅನ್ನ ಎ ಸಿ ಗೆ ಲಂಬವಾಗಿರುವಂತೆ, ಹಾಗೆ ಇ ಎನ್ ಅನ್ನ ಎ ಬಿ ಗೆ ಲಂಬವಾಗಿರುವಂತೆ ರಚನೆಯನ್ನ ಮಾಡ್ಕೊಳ್ಬೇಕು. ಹಾಗೆ ಡಿ ಸಿ ಮತ್ತು ಬಿಇ ಅನ್ನ ಸೇರಿಸ್ಬೇಕು. ಸೊ ಇದಿಷ್ಟು ಏನ್ ಹೇಳಿ ನಾವು ರಚನೆಯನ್ನ ಮಾಡ್ಕೊಂಡಿರೋದು. ಓಕೆ, ಸೊ ಈಗ ಸಾಧನೀಯ. ಸೊ ಇಲ್ಲಿ ಸಾಧನೀಯ ಇದನ್ನ ಪ್ರೂಫ್ ಮಾಡೋಕ್ಕಿಂತ ಮೊದಲೇ ನೀವು ಹಿಂದಿನ ತರಗತಿಯಲ್ಲಿ ಕಲಿತಂತಹ 3 ಅಂಶಗಳನ್ನ ನೆನ್ಪು ಮಾಡ್ಕೊಳ್ಬೇಕು. ಸೊ ಈ ಅಂಶಗಳನ್ನ ತಿಳ್ಕೊಂಡ್ರೆ ಸೊ ಸಾಲ್ವ್ ಮಾಡ್ಬೇಕಾದ್ರೆ, ಸೊ ಈ ಸಾಧನೀಯವನ್ನ ಮಾಡ್ಬೇಕಾದ್ರೆ ಇದು ಹೇಗ್ ಬಂತು ಅನ್ನೋದು ಅರ್ಥ ಆಗತ್ತೆ ಮಕ್ಕಳೇ. ಸೊ ಏನೇನು ಆ ಅಂಶಗಳು? ಮೊದಲನೇದಾಗಿ ನೀವು ತ್ರಿಭುಜದ ವಿಸ್ತೀರ್ಣದ ಸೂತ್ರ ಗೊತ್ತಿರಬೇಕು. ಸೊ ಇಲ್ಲಿ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಅಲ್ವಾ? ಸೊ ನೋಡಿ, ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಸೊ ಇದು ತ್ರಿಭುಜದ ವಿಸ್ತೀರ್ಣದ ಸೂತ್ರ. ಸೊ ಇದನ್ನ ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಾ. ಸೊ ಹಾಗೆ ಇನ್ನೊಂದು ಅಂಶ ಯಾವುದು, ಏಕಪಾದ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ನಿಂತಿರುವ ತ್ರಿಭುಜಗಳ ವಿಸ್ತೀರ್ಣಗಳು ಸಮನಾಗಿರತ್ತೆ. ಸೊ ಈ ಅಂಶವನ್ನು ಕೂಡ ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಾ. ಹೇಗಿರತ್ತೆ ನೋಡಿ, 2 ಸಮಾಂತರ ರೇಖೆಗಳು, ಸೊ L1 ಮತ್ತು L2 ಅಂತ ತಗೊಂಡ್ರೆ ಇವುಗಳ ಮಧ್ಯದಲ್ಲಿ ಉಂಟಾಗಿರುವಂತಹ ತ್ರಿಭುಜಗಳು ನೋಡಿ, ತ್ರಿಭುಜ ಎ ಬಿ ಸಿ ಅಂತ ತಗೊಳ್ಳೋಣ, ಹಾಗೆ ಎ ಡಿ ಎಫ್. ಸೊ ಈ 2 ತ್ರಿಭುಜಗಳನ್ನ ತಗೊಂಡ್ರೆ ಏಕಪಾದದಲ್ಲಿ ನಿಂತಿರುವಂತಹ 2 ತ್ರಿಭುಜಗಳ ವಿಸ್ತೀರ್ಣಗಳು ಏನಿರತ್ತೆ ಹೇಳಿ, ಯಾವಾಗಲೂ ಸಮನಾಗಿರತ್ತೆ. ಅಂದ್ರೆ ಎ ಬಿ ಸಿ ಯ ವಿಸ್ತೀರ್ಣ ಎಷ್ಟಿರುತ್ತೋ ಎ ಡಿ ಎಫ್ ನ ವಿಸ್ತೀರ್ಣ ಕೂಡ ಏನಾಗತ್ತೆ ಹೇಳಿ, ಅಷ್ಟೇ ಇರತ್ತೆ. ಸೊ ಎ ಬಿ ಸಿ 27 ಸೆಂಟಿಮೀಟರ್ ಸ್ಕ್ವೇರ್ ಬಂದ್ರೆ ನೀವು ಎ ಡಿ ಎಫ್ ನ ವಿಸ್ತೀರ್ಣ ಕಂಡುಹಿಡಿಯೋ ಅವಶ್ಯಕತೆನೇ ಇಲ್ಲ.
ಸೊ ಇದು ಕೂಡ ಏನಾಗಿರುತ್ತೆ ಹೇಳಿ 24 ಸೆಂಟಿಮೀಟರ್ ಸ್ಕ್ವೇರೇ ಇರುತ್ತೆ ಮಕ್ಕಳೇ. ಸೊ ಈ ಅಂಶವು ಕೂಡ ನಿಮ್ಗೆ ಗೊತ್ತಿರಬೇಕು. ಸೊ ಹಾಗೆ ಇನ್ನೊಂದು ಮೂರನೆಯ ಅಂಶ ಏನು, ಸ್ವಯಂ ಸಿದ್ಧ ಆಕ್ಸಿಯಮ್ಸ್, ಯೂಕ್ಲಿಡಿಯನ್ ಆಕ್ಸಿಯಮ್ಸ್ ಅನ್ನ ಕಲ್ತಿದ್ದೀರಾ. ಸೊ ಏನ್ ಹೇಳುತ್ತೆ, ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಏನಾಗಿರುತ್ತೆ ಮಕ್ಕಳೇ, ಒಂದಕ್ಕೊಂದು ಸಮ. ಸೊ ಎ ಈಕ್ವಲ್ ಟು ಬಿ, ಬಿ ಈಕ್ವಲ್ ಟು ಸಿ ಆದ್ರೆ ಏನಾಯ್ತು ಹೇಳಿ, ಎ ಈಕ್ವಲ್ ಟು ಏನಾಗತ್ತೆ ಹೇಳಿ, ಸಿ ಆಗತ್ತೆ. ಸೊ ಇದನ್ನು ಕೂಡ ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀರಾ. ಸೊ ಇದೆಲ್ಲ ಅಂಶಗಳು ಈ ಒಂದು ಥೇಲ್ಸ್ ನ ಪ್ರಮೇಯವನ್ನ ಪ್ರೂವ್ ಮಾಡ್ಬೇಕಾದ್ರೆ ಅವಶ್ಯಕವಾಗಿ ಬೇಕಾಗತ್ತೆ. ಸೊ ಯಾಕಂದ್ರೆ ಇದು ಹೇಗ್ ಬಂತು, ನಾ ಏನೋ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳ್ತೇನೆ, ಯಾವ್ದೋ ಒಂದು ಈಕ್ವೇಶನ್ ಅನ್ನ ಈಕ್ವೇಟ್ ಮಾಡ್ತೇನೆ. ಸೊ ಆಗ ಇದು ಹೇಗ್ ಬಂತು ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಸೊ ಹಾಗಾಗಿ ಈ ಮೂರು ಅಂಶಗಳು ಕೂಡ ನಿಮ್ಗೆ ನೆನಪಿನಲ್ಲಿ ಇರ್ಬೇಕು ಮಕ್ಕಳೇ. ಓಕೆ, ಸೊ ಈಗ ನಾವು ಇದರ ಪ್ರೂಫ್ ಅನ್ನ ನೋಡ್ತಾ ಹೋಗೋಣ. ಸಾಧನೀಯ. ಸೊ ಇಲ್ಲಿ ನಾವು ಇನ್ ಟ್ರಯಾಂಗಲ್, ಸೊ ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಬಿ ಡಿ ಇ ಅನ್ನ ತಗೊಳ್ಳೋಣ. ಸೊ ಇಲ್ಲಿ ನಾವೇನ್ ಮಾಡೋಣ, ಎ ಬಿ ಅನ್ನ ಪಾದವನ್ನಾಗಿ ಇಟ್ಕೊಳ್ಳೋಣ. ಸೊ ಎ ಬಿ ಅನ್ನ ಪಾದವನ್ನಾಗಿ ಇಟ್ಕೊಂಡು ಎ ಡಿ ಇ ತ್ರಿಭುಜ ಹಾಗೂ ಬಿ ಡಿ ಇ ತ್ರಿಭುಜವನ್ನ ತಗೊಳ್ಳೋಣ ಮಕ್ಕಳೇ. ಓಕೆ, ಸೊ ಯಾಕೆ ನಾನು ಎ ಬಿ ಅನ್ನ ಪಾದವನ್ನಾಗಿ ಇಟ್ಕೊಂಡಿದ್ದೇನೆ, ನನಗೇನ್ ಮಾಡ್ಬೇಕು ಹೇಳಿ, ಎ ಡಿ ಡಿವೈಡೆಡ್ ಬೈ ಡಿ ಬಿ ಅಂತ ಹೇಳ್ಬೇಕು. ಎ ಡಿ ಬಾಹು ಏನಾಗುತ್ತೆ, ಡಿ ಬಿ ಬಾಹು, ಇವುಗಳ ಅನುಪಾತಗಳು ಸಮವಾಗಿದೆ ಅಂತ ತೋರಿಸ್ಬೇಕು ನಾನು. ಹಾಗಾಗಿ ಎ ಬಿ ಅನ್ನ ಪಾದವನ್ನಾಗಿ ಇಟ್ಕೊಂಡಿದ್ದೇನೆ. ಸೊ ತ್ರಿಭುಜ ಎ ಡಿ ಇ ಮತ್ತು ಬಿ ಡಿ ಇ ಅಲ್ಲಿ ಏನ್ ಹೇಳಿ, ತ್ರಿಭುಜ ಎ ಡಿ ಯ ವಿಸ್ತೀರ್ಣ ಏನ್ ಹೇಳಿ, ತ್ರಿಭುಜ ಎ ಡಿ ಯ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನ್ ಹೇಳಿ, ವಿಸ್ತೀರ್ಣದ ಸೂತ್ರ, ತ್ರಿಭುಜದ ವಿಸ್ತೀರ್ಣದ ಸೂತ್ರ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಸೊ ಎ ಡಿ ಯಲ್ಲಿ ಪಾದ ಎ ಡಿ, ಎತ್ತರ ಏನ್ ಹೇಳಿ ಇ ಎನ್ ಅಲ್ವಾ. ಸೊ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಡಿವೈಡೆಡ್ ಬೈ ಯಾಕೆ ಮಾಡಿದ್ದೇನೆ ಅಂದ್ರೆ, ಸೊ ಇವುಗಳ ರೇಷಿಯೋಸ್ ಬೇಕು ನನ್ಗೆ. ಓಕೆ, ಸೊ ಹಾಗಾಗಿ ತ್ರಿಭುಜ ಬಿ ಡಿ ಇ ಯಲ್ಲಿ ಈ ತ್ರಿಭುಜ ಬಿ ಡಿ ಇ ಯ ವಿಸ್ತೀರ್ಣ ಏನ್ ಹೇಳಿ, ಅರ್ಧ ಗುಣಿಸು ಪಾದ ಏನ್ ಹೇಳಿ ಬಿ ಡಿ ಗುಣಿಸು ಎತ್ತರ ಏನ್ ಹೇಳಿ ಇ ಎನ್. ಓಕೆ, ಸೊ ಇಲ್ಲಿ ನಾನು ಬಿ ಡಿ ಇ ತ್ರಿಭುಜವನ್ನ ತಗೊಂಡಿದ್ದೇನೆ, ಅದು ಹೇಗೆ ಇ ಎನ್ ಎತ್ತರ ಆಯ್ತು ಅಂತ ಡೌಟ್ ಬರ್ಬೋದು. ಸೊ ಇಲ್ಲಿ ಇ ಎನ್ ಯಾಕೆ ಇ ಎನ್ ಎತ್ತರ ಆಗುತ್ತೆ ಮಕ್ಕಳೇ, ಬಿ ಡಿ ಇ ಒಂದು ವಿಶಾಲ ಕೋನ ತ್ರಿಭುಜ. ಸೊ ಇಲ್ಲಿ ಇ ಎನ್ ಏನಾಯ್ತು, ಇದರ ಎತ್ತರ. ಸೊ ಹಾಗಾಗಿ ತ್ರಿಭುಜ ಬಿ ಡಿ ಇ ಇಸ್ ಈಕ್ವಲ್ ಟು ಏನ್ ಹೇಳಿ, ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಸೊ ಇಲ್ಲಿ ಅರ್ಧ ಅರ್ಧ ಹೋಗುತ್ತೆ, ಇ ಎನ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಎ ಡಿ ಡಿವೈಡೆಡ್ ಬೈ ಬಿ ಡಿ. ಸೊ ಇದನ್ನ ನಾವು ಸಮೀಕರಣ 1 ಅಂತ ತಗೊಳ್ಳೋಣ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಏನ್ ಮಾಡೋಣ, ಎ ಸಿ ಅನ್ನ ಪಾದವನ್ನಾಗಿ ಇಟ್ಕೊಳ್ಳೋಣ. ಓಕೆ, ಸೊ ಯಾಕೆ ಎ ಸಿ ಅನ್ನ ಪಾದವನ್ನಾಗಿ ಇಟ್ಕೊಂಡಿದ್ದೇನೆ, ನಾನು ಎ ಇ ಡಿವೈಡೆಡ್ ಬೈ ಇ ಸಿ ಅಂತ ಹೇಳ್ಬೇಕು. ಸೊ ಹಾಗಾಗಿ ಎ ಸಿ ಅನ್ನ ಪಾದವನ್ನಾಗಿ ಇಟ್ಕೊಂಡಾಗ ತ್ರಿಭುಜ ಎ ಡಿ ಇ ಯ ವಿಸ್ತೀರ್ಣ ಏನಾಗತ್ತೆ ಹೇಳಿ, ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ, ಅರ್ಧ ಗುಣಿಸು ಎ ಇ ಪಾದ ಎತ್ತರ ಡಿ ಎಂ ಡಿವೈಡೆಡ್ ಬೈ ಸಿ ಡಿ ಇ ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ, ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಯಾಕಂದ್ರೆ ಇದು ವಿಶಾಲ ಕೋನವಾಗಿರೋದ್ರಿಂದ ಎತ್ತರ ಡಿ ಎಂ. ಸೊ ಇಲ್ಲಿ ಅರ್ಧ ಕ್ಯಾನ್ಸಲ್ ಆಗತ್ತೆ, ಡಿ ಎಂ ಕ್ಯಾನ್ಸಲ್ ಆಗತ್ತೆ, ಎ ಡಿವೈಡೆಡ್ ಬೈ ಇ ಸಿ. ಸೊ ಇದನ್ನ ನಾವು ಸಮೀಕರಣ 2 ಅಂತ ತಗೊಳ್ಳೋಣ ಮಕ್ಕಳೇ. ಓಕೆ, ಸೊ ಇಷ್ಟನ್ನ ತಿಳ್ಕೊಂಡಿದ್ದೀರಾ. ಸೊ ನೆಕ್ಸ್ಟ್ ಈಗ ನಾವು ತ್ರಿಭುಜ ಎ ಬಿ ಡಿ ಇ ಇಸ್ ಈಕ್ವಲ್ ಟು ತ್ರಿಭುಜ ಎ ಸಿ ಇ ಡಿ, ಇದನ್ನ ಸಮೀಕರಣ 3 ಅಂತ ತಗೊಳ್ಳೋಣ. ಯಾಕೆ ಇದನ್ನ ಈಕ್ವೇಟ್ ಮಾಡಿದ್ದೇನೆ ನಾನು ನೋಡಿ, ತ್ರಿಭುಜ ಬಿ ಡಿ ಇ ಹಾಗೂ ತ್ರಿಭುಜ ಸಿ ಡಿ ಇ, ಈ ಎರಡು ತ್ರಿಭುಜವನ್ನ ಗಮನಿಸಿ ಮಕ್ಕಳೇ. ಸೊ ಈ ಎರಡು ತ್ರಿಭುಜಗಳು ಏನಾಗಿದೆ, ಏಕಪಾದವನ್ನ ಹೊಂದಿದೆ ಅಲ್ವಾ. ಸೊ ಈ ಏಕಪಾದ, ಈ ಎರಡು ಡಿಇ ಮತ್ತು ಬಿ ಸಿಗಳು ಸಮಾಂತರವಾಗಿರೋದ್ರಿಂದ ಸೊ ಇದರ ನಡುವೆ ಉಂಟಾಗಿರುವಂತಹ ತ್ರಿಭುಜಗಳ ವಿಸ್ತೀರ್ಣಗಳು ಏನಿರುತ್ತೆ ಹೇಳಿ, ಸಮನಾಗಿರುತ್ತೆ. ಸೊ ಹಿಂದೆ ಕಲಿತಂತಹ ಅಂಶಗಳನ್ನ ಸ್ಮರಿಸ್ಕೊಳ್ಬೇಕು. ಸೊ ಹಾಗಾಗಿ ನಾನೇನ್ ಬರ್ದಿದ್ದೇನೆ, ತ್ರಿಭುಜ ಬಿ ಡಿ ಇ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, ತ್ರಿಭುಜ ಸಿಇ ಡಿ ಆಯ್ತು ಮಕ್ಕಳೇ. ಓಕೆ, ಸೊ ಇದು ಸಮೀಕರಣ 3. ಕಾರಣವನ್ನ ಬರ್ದಿದ್ದೇನೆ, ತ್ರಿಭುಜ ಬಿ ಡಿ ಇ ಮತ್ತು
ತ್ರಿಭುಜ ಸಿಇಡಿಗಳು ಒಂದೇ ಪಾದ ಡಿ ಮತ್ತು ಬಿ ಸಿ ಏನಾಗಿದೆ ಡಿಇಗೆ ಸಮಾಂತರವಾಗಿದೆ. ಸೊ ದತ್ತದಲ್ಲೇ ಹೇಳ್ಬಿಟ್ಟಿದ್ದಾರೆ ಅವರು, ಬಿ ಸಿ ಸಮಾಂತರ ಡಿಇ ಆದ್ರೆ ಅಂತ. ಸೊ ರೇಖೆಗಳ ನಡುವೆ ಇರುವುದನ್ನ ಗಮನಿಸಿದ್ದೇವೆ. ಸೊ ಹಾಗಾಗಿ ಇದೇನಾಯ್ತು, ಈಕ್ವಲ್ ಆಯ್ತು ಮಕ್ಕಳೇ. ಸೊ ಹಾಗಾದ್ರೆ ನಾವು ಸಮೀಕರಣ 1, ಸಮೀಕರಣ 2 ಮತ್ತು ಸಮೀಕರಣ 3ರಿಂದ ಏನ್ ಹೇಳ್ಬೋದು, AD ಡಿವೈಡೆಡ್ ಬೈ DB ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, AE ಡಿವೈಡೆಡ್ ಬೈ EC ಆಯ್ತು ಮಕ್ಕಳೇ. ಓಕೆ, ಸೊ ಇಲ್ಲಿ ರೇಖೆಗಳು ಸಮಾಂತರವಾಗಿದ್ರೆ ಅವುಗಳ ಬಾಹುಗಳ ಅನುಪಾತಗಳು ಏನಿರತ್ತೆ ಹೇಳಿ, ಸಮಾನುಪಾತದಲ್ಲಿ ಇರುತ್ತೆ. ಸೊ ಇದರ ವಿಲೋಮ ಏನ್ ಹೇಳಿ, ವಿಲೋಮನು ಕೂಡ ಟ್ರೂ ಆಗತ್ತೆ. ಸೊ ತ್ರಿಭುಜದ ಯಾವುದಾದರೂ ಎರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸಿದ್ರೆ ರೇಖೆಯು ಏನ್ ಮಾಡತ್ತೆ, ಮೂರನೆಯ ಬಾಹುವಿಗೆ ಸಮಾಂತರವಾಗಿರತ್ತೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಥೇಯಸ್ನ ವಿಲೋಮ, ಸೊ ಇದನ್ನು ನಿಮ್ಗೆ ಪ್ರೂವ್ ಮಾಡ್ಲಿಕ್ಕೆ ಕೊಡ್ಬೋದು. ಬಟ್ ಮ್ಯಾಕ್ಸಿಮಮ್ ಟೈಮು ನಿಮ್ಗೆ ಥೇಯಸ್ನ ಪ್ರಮೇಯವನ್ನ ನಿರೂಪಿಸಿ ಸಾಧಿಸಿ ಅಂತ ಕೇಳ್ತಾ ಇರ್ತಾರೆ ಮಕ್ಕಳೇ. ಸೊ ಹಾಗಾಗಿ ಇದನ್ನ ನೀವು ಸರಿಯಾಗಿ ತಿಳ್ಕೊಳ್ಬೇಕು. ಹಾಗೆ ಈ ಒಂದು ತ್ರಿಭುಜಗಳು ಅಧ್ಯಾಯದಲ್ಲಿ ನೀವು ಈ ಒಂದು ಥೇಲ್ಸ್ನ ಪ್ರಮೇಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಸೊ ಅದಕ್ಕೆ ರಿಲೇಟೆಡ್ ಆಗಿ ಬರುವಂತಹ ಥಿಯರಮ್ಸ್ ಕೂಡ ನೀವು ಈಸಿಯಾಗಿ ತಿಳ್ಕೊಳ್ಬಹುದು ಮಕ್ಕಳೇ. ಹಾಗೆ ಇನ್ನೊಂದು ನಾಲ್ಕು ಪ್ರಶ್ನೆಗಳನ್ನ ಹೊಂದಿರುವಂತಹ ಒಂದು ಪ್ರಶ್ನೆ ಇದೆ. ಸೊ ಇಲ್ಲಿ 4 ಅಂಕಗಳನ್ನ ಹೊಂದಿರುವಂತಹ ಪ್ರಶ್ನೆ. 11ನೆಯ ಪ್ರಶ್ನೆಯನ್ನ ಗಮನಿಸಿ. 2 ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ, ಅಂದ್ರೆ ಅನುಪಾತ ಒಂದೇ ಆಗಿದ್ದರೆ ಅವುಗಳ ಅನುರೂಪ ಕೋನಗಳು ಏನಿರತ್ತೆ, ಸಮವಾಗಿರತ್ತೆ ಮತ್ತು ಅದರಿಂದ ಆ 2 ತ್ರಿಭುಜಗಳು ಸಮರೂಪಿಗಳಾಗಿರುತ್ತದೆ ಎಂದು ಸಾಧಿಸಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, 2 ತ್ರಿಭುಜಗಳಲ್ಲಿ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ, ಸೊ ಹೇಗಿರತ್ತೆ, ಅವುಗಳ ಬಾಹುಗಳ ಅನುಪಾತಗಳು ಸಮವಾಗಿರತ್ತೆ. ಅಂದ್ರೆ ಏನಾಯ್ತು, ತ್ರಿಭುಜ ABC ಮತ್ತು ತ್ರಿಭುಜ DEF ನಲ್ಲಿ ಹೇಗಿದೆ ಬಾಹುಗಳ ಅನುಪಾತಗಳು, AB ಡಿವೈಡೆಡ್ ಬೈ DE ಇಸ್ ಈಕ್ವಲ್ ಟು AC ಡಿವೈಡೆಡ್ ಬೈ DF ಇಸ್ ಈಕ್ವಲ್ ಟು BC ಡಿವೈಡೆಡ್ ಬೈ EF. ಈ ರೀತಿಯಾಗಿ ಇದ್ದರೆ ಸೊ ಏನಾಗುತ್ತೆ, ಕೋನ A ಈಕ್ವಲ್ ಟು ಕೋನ D ಗೆ ಸಮನಾಗತ್ತೆ, ಕೋನ B ಇಸ್ ಈಕ್ವಲ್ ಟು ಕೋನ E ಗೆ ಸಮನಾಗತ್ತೆ, ಹಾಗೆ ಕೋನ C ಇಸ್ ಈಕ್ವಲ್ ಟು ಕೋನ F ಗೆ ಸಮನಾಗತ್ತೆ. ಹಾಗೆ ಮತ್ತಿನ್ನೇನ್ ಹೇಳ್ಬೇಕು ನಾವು, ತ್ರಿಭುಜ ABC ಸಮರೂಪಿ ತ್ರಿಭುಜ DEF ಆಗತ್ತೆ ಅಂತ ಹೇಳ್ಬೇಕು ಮಕ್ಕಳೇ. ಓಕೆ, ಸೊ ಈಗ ನಾವು ಇವುಗಳ ಕೋನಗಳು ಸಮನಾಗತ್ತೆ ಹಾಗೂ ಈ 2 ತ್ರಿಭುಜಗಳು ಸಮರೂಪಿಗಳಾಗತ್ತೆ ಅಂತ ಹೇಳಬೇಕು ಅಂದ್ರೆ ನಾವು ಒಂದು ಚಿಕ್ಕ ರಚನೆಯನ್ನ ಮಾಡ್ಕೊಳ್ಬೇಕು. ಸೊ AB ಈಕ್ವಲ್ ಟು DP ಮತ್ತು AC ಈಕ್ವಲ್ ಟು DQ ಆಗಿರುವಂತೆ DE ಮತ್ತು DF ಮೇಲೆ P ಮತ್ತು Q ಬಿಂದುಗಳನ್ನ ಗುರುತಿಸಿ PQ ಅನ್ನ ಸೇರಿಸ್ಬೇಕು. ಸೊ ನೋಡಿ ಇಲ್ಲಿ DE ಮತ್ತು DF ನ ಮೇಲೆ ಬಿಂದುವನ್ನ ಗುರುತಿಸಿದ್ದೇನೆ, P ಮತ್ತೆ Q. ಸೊ ಇದನ್ನ ಸೇರಿಸ್ಬೇಕು. ಅದು ಹೇಗಿರ್ಬೇಕು, AB ಈಕ್ವಲ್ ಟು DP ಆಗಿರೋ ತರ AC ಈಕ್ವಲ್ ಟು DQ ಆಗಿರೋ ತರ ನಾನು ಈ ಬಿಂದುವನ್ನ ಸೇರಿಸ್ಕೊಳ್ಬೇಕು ಮಕ್ಕಳೇ. ಸೊ ಇದು ರಚನೆ. ಸೊ ಈಗ ಸಾಧನೀಯ, AB ಡಿವೈಡೆಡ್ ಬೈ DE ಇಸ್ ಈಕ್ವಲ್ ಟು ಏನ್ ಹೇಳಿ, AC ಡಿವೈಡೆಡ್ ಬೈ DF. ಸೊ ಇದೇನ್ ಹೇಳಿ, AB divided by DE, AC divided by DF. ಸೊ ಇದು ದತ್ತ. ಓಕೆ, ಸೊ ಇಲ್ಲಿ ದತ್ತದಲ್ಲಿ ಕೊಟ್ಟಿರುವಂತಹ ಅಂಶ. ಸೊ ಇಲ್ಲಿ ನಾವೇನ್ ಮಾಡಿದ್ದೇವೆ, ಈ ರಚನೆಯಿಂದ DP ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, AB ಗೆ ಸಮ ಅಂತ ಹೇಳಿದ್ದೇವೆ ಅಲ್ವಾ. ಸೊ AB ಈಕ್ವಲ್ ಟು DP, AC ಈಕ್ವಲ್ ಟು DQ ಆಗಿರೋ ತರ ನಾವೇನ್ ಮಾಡ್ಬೇಕು ಹೇಳಿ, PQ ಅನ್ನ ಸೇರಿಸ್ಬೇಕು ಅಂತ ಹೇಳಿದ್ದೇವೆ. ಅಂದ್ರೆ ಏನಾಯ್ತು ಇಲ್ಲಿ, DP ಇಸ್ ಈಕ್ವಲ್ ಟು AB ಗೆ ಸಮನಾಯ್ತು, ಹಾಗೆ DQ ಬಾಹು ಏನಾಯ್ತು ಹೇಳಿ, AC ಬಾಹುವಿಗೆ ಸಮನಾಯ್ತು. ಹಾಗಾಗಿ ಇಲ್ಲಿ AB ಯ ಬದಲು DP ಡಿವೈಡೆಡ್ ಬೈ DE ಇಸ್ ಈಕ್ವಲ್ ಟು AC ಯ ಬದಲು DQ. ಈ 2 ಬಾಹುಗಳು ಸಮ ಅಂತ ಹೇಳಿದ್ದೇವೆ. ಸೊ ಹಾಗಾಗಿ DQ ಡಿವೈಡೆಡ್ ಬೈ DF ಆಗತ್ತೆ. ಸೊ ಇಲ್ಲಿ DP ಡಿವೈಡೆಡ್ ಬೈ DE, DQ ಡಿವೈಡೆಡ್ ಬೈ DF ಇವುಗಳ ಬಾಹುಗಳ ಅನುಪಾತಗಳು ಸಮವಾಗಿದ್ದರೆ ಏನ್ ಹೇಳ್ಬೋದು ಹೇಳಿ,
ಪಿ ಕ್ಯೂ ಏನಾಯ್ತು ಹೇಳಿ EF ಗೆ ಸಮಾಂತರವಾಗಿದೆ. ಸೊ ಯಾವ್ದ್ರಿಂದ ಹೇಳ್ತಾ ಇದ್ದೇವೆ ನಾವು? ಥೇಲ್ಸ್ ನ ವಿಲೋಮದ ಪ್ರಮೇಯದ ಪ್ರಕಾರ. ಓಕೆ, ಸೊ ಹಾಗಾಗಿ ಏನಾಯ್ತು? ಪಿ ಕ್ಯೂ ಸಮಾಂತರ EF. ಸೊ ಪಿ ಕ್ಯೂ ಸಮಾಂತರ EF ಆದ್ರೆ ಏನ್ ಹೇಳ್ಬೋದು? ತ್ರಿಭುಜ ಎ DPQ ಹಾಗೆ ತ್ರಿಭುಜ DEF ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು. ಸೊ ಇಲ್ಲಿ ಈ ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿದೆ ಅಂತ ತೋರಿಸ್ತೀವಿ. ಹಾಗೆ ಇವುಗಳು ಸಮಾನುಪಾತದಲ್ಲಿ ಇದೆ ಅಂದ್ರೆ ಪಿ ಕ್ಯೂ ಏನಾಯ್ತು ಹೇಳಿ EF ಗೆ ಪ್ಯಾರಲಲ್ ಆಗಿದೆ, ಸಮಾಂತರವಾಗಿದೆ. ಸೊ ಇವುಗಳು ಸಮಾಂತರವಾಗಿದ್ರೆ ಅವುಗಳ ಅನುರೂಪ ಕೋನಗಳು ಕೂಡ ಸಮವಾಗಿರುತ್ತೆ. ಸೊ ಹಾಗಾಗಿ ಕೋನ P ಈಕ್ವಲ್ ಟು ಕೋನ E, ಅದೇ ರೀತಿ ಕೋನ Q ಈಕ್ವಲ್ ಟು ಏನಾಗುತ್ತೆ ಹೇಳಿ ಕೋನ F ಗೆ ಸಮನಾಯ್ತು. ಸೊ ಹಾಗಾಗಿ ತ್ರಿಭುಜ DPQ ಸಮರೂಪಿ ತ್ರಿಭುಜ DEF ಆಯ್ತು. ಸೊ ಯಾವುದರಿಂದ? ಕೋನ ಕೋನ ನಿರ್ಧಾರಕ ಗುಣದಿಂದ. ಓಕೆ, ಸೊ ನಾವಿಲ್ಲಿ ಏನ್ ಮಾಡಿದ್ದೇವೆ? DPQ ಸಮರೂಪಿ ತ್ರಿಭುಜ DEF ಅಂತ ಹೇಳಿದ್ವಿ ಮಕ್ಕಳೇ. ಸೊ ಇಲ್ಲಿ ಸಮರೂಪತೆಯ ಗುಣದಿಂದ ಏನ್ ಹೇಳ್ಬೋದು ನಾವು? DP ಡಿವೈಡೆಡ್ ಬೈ DE ಇಸ್ ಈಕ್ವಲ್ ಟು ಏನ್ ಹೇಳಿ PQ ಡಿವೈಡೆಡ್ ಬೈ EF ಆಯ್ತು. ಸೊ ಆಲ್ರೆಡಿ ನಾವು DPQ ಮತ್ತು DEF ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾದ್ರೆ ಅವುಗಳ ಅನುರೂಪ ಬಾಹುಗಳು ಕೂಡ ಸಮಾನುಪಾತದಲ್ಲಿರುತ್ತೆ, ಅನುರೂಪ ಕೋನಗಳು ಕೂಡ ಸಮವಾಗಿ ಇರತ್ತೆ ಅಂತ ಗೊತ್ತಿದೆ. ಸೊ ಹಾಗಾಗಿ ನಾನು ಇವುಗಳ ಅನುಪಾತಗಳು ಸಮ ಅಂತ ಹೇಳ್ಬೋದು. ಸೊ ಹಾಗಾಗಿ DP ಡಿವೈಡೆಡ್ ಬೈ DE ಈಸ್ ಈಕ್ವಲ್ ಟು ಏನ್ ಹೇಳಿ PQ ಡಿವೈಡೆಡ್ ಬೈ EF. ಸೊ ಈಸ್ ಈಕ್ವಲ್ ಟು DQ ಡಿವೈಡೆಡ್ ಬೈ DF ಕೂಡ ಆಗತ್ತೆ. ಬಟ್ ನಾ ಇಲ್ಲಿ ಎರಡೇ ರೇಷಿಯೋ ಅನ್ನ ತಗೊಂಡಿದ್ದೇನೆ ಮಕ್ಕಳೇ. ಓಕೆ, ಸೊ ಇದನ್ನ ನಾವು ಸಮೀಕರಣ 1 ಅಂತ ತಗೊಳ್ಳೋಣ. ಸೊ AB ಡಿವೈಡೆಡ್ ಬೈ DE, ಸೊ AB ಡಿವೈಡೆಡ್ ಬೈ DE BC ಡಿವೈಡೆಡ್ ಬೈ EF. ಸೊ ಇದು ದತ್ತ. ಸೊ ಕೊಟ್ಟಿರುವ ಈ ಒಂದು ಸ್ಟೇಟ್ಮೆಂಟ್ ಎಲ್ಲ ಇದೆ, ಬಾಹುಗಳ ಅನುಪಾತಗಳು ಸಮಾನುಪಾತದಲ್ಲಿ ಇದೆ ಅಂತ. ಸೊ ಹಾಗಾಗಿ ದತ್ತದಿಂದ ನಾವು ಈ ಅಂಶವನ್ನ ತಗೊಂಡ್ರೆ AB ಡಿವೈಡೆಡ್ ಬೈ DE ಇಸ್ ಈಕ್ವಲ್ ಟು BC ಡಿವೈಡೆಡ್ ಬೈ EF. ಸೊ ಇಲ್ಲಿ DP ಇಸ್ ಈಕ್ವಲ್ ಟು ಏನ್ ಹೇಳಿ AB. ಸೊ ರಚನೆಯಲ್ಲಿ ನಾವು DP ಈಕ್ವಲ್ ಟು AB ಅಥವಾ AB ಈಕ್ವಲ್ ಟು DP ಆಗಿರೋ ತರ ನಾವೇನ್ ಮಾಡಿದ್ದೇವೆ? ರಚನೆಯನ್ನ ಮಾಡ್ಕೊಂಡಿದ್ದೇವೆ. ಸೊ ಹಾಗಾಗಿ ಇಲ್ಲಿ DP ಇಸ್ ಈಕ್ವಲ್ ಟು AB ಗೆ ಸಮ. ಸೊ ಹಾಗಾಗಿ ಇಲ್ಲಿ ಏನಾಯ್ತು? DP ಡಿವೈಡೆಡ್ ಬೈ DE. ಸೊ ಇಲ್ಲಿ AB ಇಸ್ ಈಕ್ವಲ್ ಟು ಏನ್ ಹೇಳಿ DP ಅಲ್ವಾ? ಸೊ ಹಾಗಾಗಿ ಇಲ್ಲಿ DP ಡಿವೈಡೆಡ್ ಬೈ DE ಈಸ್ ಈಕ್ವಲ್ ಟು ಏನ್ ಹೇಳಿ BC ಡಿವೈಡೆಡ್ ಬೈ EF. ಸೊ ಇದನ್ನ ನಾವು ಸಮೀಕರಣ 2 ಅಂತ ತಗೊಳ್ಳೋಣ. ಸೊ ಈಗ ಸಮೀಕರಣ 1 ಮತ್ತು 2ರಿಂದ ಏನಾಗತ್ತೆ ಹೇಳಿ? PQ ಡಿವೈಡೆಡ್ ಬೈ EF ಇಸ್ ಈಕ್ವಲ್ ಟು BC ಡಿವೈಡೆಡ್ ಬೈ EF. ಸೊ ಸ್ವಯಂ ಸಿದ್ಧದ ಪ್ರಕಾರ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಒಂದಕ್ಕೊಂದು ಸಮ. ಸೊ ಹಾಗಾಗಿ ಇದು PQ ಬೈ EF ಇಸ್ ಈಕ್ವಲ್ ಟು BC ಬೈ EF. ಸೊ ಇಲ್ಲಿ EF ಇದೆ. ಸೊ ಹಾಗಾಗಿ ಇದೇನಾಯ್ತು ಹೇಳಿ? BC ಬಾಹು ಏನಾಯ್ತು? PQ ಬಾಹುವಿಗೆ ಸಮನಾಯ್ತು. ಸೊ BC ಬಾಹು ಏನಾಯ್ತು? PQ ಬಾಹುವಿಗೆ ಸಮನಾಯ್ತು ಮಕ್ಕಳೇ. ಸೊ ಈ ಎರಡು ಬಾಹುಗಳು ಸಮ ಅಂತ ಹೇಳಿದ್ವಿ. ಸೊ ಈಗ ನಾವು ಆಕ್ಚುಲಿ ಹೇಳ್ಬೇಕಾಗಿರೋದೇನು? ABC ತ್ರಿಭುಜ DEF ತ್ರಿಭುಜಕ್ಕೆ ಸಮರೂಪಿಯಾಗಿದೆ ಅಂತ ಹೇಳ್ಬೇಕು ಅಲ್ವಾ? ಸೊ ಹಾಗಾಗಿ ಇನ್ ಟ್ರಯಾಂಗಲ್ ABC ಅಂಡ್ DPQ, ಸೊ ABC ಮತ್ತು DPQ ಅಲ್ಲಿ ಮೊದಲನೇದಾಗಿ ಏನ್ ಮಾಡಿದ್ದೇವೆ ನಾವು? DPQ ಹಾಗೂ DEF ತ್ರಿಭುಜಗಳು ಸಮರೂಪಿ ಅಂತ ಹೇಳಿದ್ವಿ. ಓಕೆ, ಸೊ ಈಗ ಏನ್ ಮಾಡೋಣ? ತ್ರಿಭುಜ ABC ಮತ್ತು DPQ ಗಳಲ್ಲಿ BC ಈಕ್ವಲ್ ಟು ಏನ್ ಹೇಳಿ? PQ. ಸೊ ಈಗಾಗ್ಲೇ ನಾವು ಪ್ರೂವ್ ಮಾಡಿದ್ದೇವೆ BC ಈಕ್ವಲ್ ಟು PQ ಅಂತ. ಸೊ ಸಾಬೀತು ಮಾಡಿರುವಂತದ್ದು. ಹಾಗೆ AB ಈಕ್ವಲ್ ಟು DP. ಸೊ ಈ ಎರಡು ತ್ರಿಭುಜದಲ್ಲಿ AB ಈಕ್ವಲ್ ಟು DP ಹಾಗೆ AC ಈಕ್ವಲ್ ಟು ಏನ್ ಹೇಳಿ? DQ. ಸೊ ಇದು ಎರಡು ಹೇಗೆ? ರಚನೆಯಿಂದ. ಹಾಗಾದ್ರೆ ಇಲ್ಲಿ ಬಾಹು 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 ಸರ್ವಸಮತೆಯ ನಿಯಮದಿಂದ ಏನ್ ಹೇಳ್ಬೋದು ಹೇಳಿ? ತ್ರಿಭುಜ ABC ಸರ್ವಸಮ ತ್ರಿಭುಜ DPQ ಅಂತ ಹೇಳಿದ್ವಿ. ಸೊ ಇಲ್ಲಿ ಸರ್ವಸಮ ಅಂದ್ರೆ ಏನ್ ಹೇಳಿ? ಇಲ್ಲಿ ಕೋನಗಳು, ಅನುರೂಪ ಕೋನಗಳು ಕೂಡ ಸಮನಾಗುತ್ತೆ, ಹಾಗೆ ಬಾಹುಗಳು ಕೂಡ ಸಮವಾಗಿರತ್ತೆ. ಸಮಾನುಪಾತತೆಯಲ್ಲಿ ಅಲ್ಲ,
ಸಮವಾಗಿರುತ್ತೆ. ಅಂದ್ರೆ ಎ ಬಿ ಯ ಅಳತೆ ಎಷ್ಟಿರುತ್ತೋ ಡಿ ಪಿ ಯ ಅಳತೆ ಕೂಡ ಮಕ್ಕಳೇ ಅಷ್ಟೇ ಇರುತ್ತೆ. ಇದು 3 ಸೆಂಟಿಮೀಟರ್ ಇದ್ರೆ ಇದು ಕೂಡ 3 ಸೆಂಟಿಮೀಟರ್ ಇರುತ್ತೆ. ಸೊ ಸರ್ವ ಸಮತೆಗೆ ಉದಾಹರಣೆಯನ್ನ ನಮ್ಮ 2 ಕೈಗಳನ್ನ ನೋಡಿ ಜೋಡಿಸಿದಾಗ, ಸೊ ಇವುಗಳ ಆಕಾರಗಳು ಒಂದೇ, ಗಾತ್ರ ಕೂಡ ಒಂದೇ ಇರುತ್ತೆ. ಓಕೆ, ಸರ್ವ ಸಮದಲ್ಲಿ ಆಕಾರ ಮತ್ತು ಗಾತ್ರಗಳು ಒಂದೇ ರೀತಿಯಾಗಿರುತ್ತೆ. ಸಮರೂಪದಲ್ಲಿ ಹೇಗಿರುತ್ತೆ ಮಕ್ಕಳೇ, ಆಕಾರಗಳು ಮಾತ್ರ ಒಂದೇ ಇರುತ್ತೆ. ಸೊ ಗಾತ್ರಗಳು ಬೇರೆ ಆಗಿರ್ಬೋದು, ಆಗದೇನೂ ಇರ್ಬೋದು. ಓಕೆ, ಸೊ ಈಗ ನಾವೇನ್ ಮಾಡಿದ್ದೇವೆ ಇಲ್ಲಿ ಎ ಬಿ ಸಿ ಮತ್ತು ಡಿ ಪಿ ಕ್ಯೂಗಳು ಸರ್ವಸಮ ಅಂತ ಹೇಳಿದ್ವಿ ಮಕ್ಕಳೇ. ಸೊ ಹಾಗಾದ್ರೆ ಇವುಗಳು ಸರ್ವಸಮ ಆಯ್ತು ಅಂದ್ರೆ ಬಾಹುಗಳು ಸಮನಾಗತ್ತೆ, ಹಾಗಾದ್ರೆ ಕೋನಗಳು ಕೂಡ ಸಮ ಇರ್ಬೇಕಲ್ವಾ. ಸೊ ಹಾಗಾಗಿ ಕೋನ ಎ ಈಕ್ವಲ್ ಟು ಕೋನ ಡಿ, ಕೋನ ಬಿ ಈಕ್ವಲ್ ಟು ಕೋನ ಪಿ, ಹಾಗೆ ಕೋನ ಸಿ ಈಕ್ವಲ್ ಟು ಏನ್ ಹೇಳಿ ಕೋನ ಕ್ಯೂ. ಓಕೆ, ಸೊ ಇದೆಲ್ಲ ಕೋನಗಳು ಸಮ ಅದು. ಹಾಗಾದ್ರೆ ಇವೆಲ್ಲ ಸಮನಾಯ್ತು ಅಂದ್ರೆ ನಾವೇನ್ ಹೇಳ್ಬೋದು, ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿಇ ಎಫ್ ಆಯ್ತು ಮಕ್ಕಳು. ಓಕೆ, ಸೊ ಹೆನ್ಸ್ ದಿ ಪ್ರೂಫ್. ಇಷ್ಟೇ. ಫಸ್ಟ್ ಏನ್ ಮಾಡಿದ್ದೇವೆ, ತ್ರಿಭುಜ ಡಿ ಪಿ ಕ್ಯೂ ಹಾಗೂ ಡಿಇ ಎಫ್ ಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳಿದೀವಿ. ಸೊ ನೆಕ್ಸ್ಟ್ ಎ ಬಿ ಸಿ ಹಾಗೂ ಡಿ ಪಿ ಕ್ಯೂ ಗಳು ಸರ್ವಸಮ ತ್ರಿಭುಜ ಅಂತ ಹೇಳಿದ್ವಿ. ಸೊ ಈ ಎಲ್ಲ ಅಂಶದಿಂದ ನಮ್ಗೆ ಏನ್ ಗೊತ್ತಾಯ್ತು, ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿಇ ಎಫ್ ಆದ್ರೆ ಸೊ ಇವುಗಳ ಕೋನಗಳು ಕೂಡ ಸಮ ಅಂತ ಹೇಳ್ತೀವಿ ಮಕ್ಕಳೇ. ಸೊ ಈ ರೀತಿಯಲ್ಲೂ ಕೂಡ ನಿಮ್ಗೆ 4 ಅಂಕದ ಪ್ರಶ್ನೆಗಳು ಬೀಳ್ತಾ ಇರತ್ತೆ ಮಕ್ಕಳೇ. ಓಕೆ, ಸೊ ಇಲ್ಲಿಗೆ ನಾವು ಈ ಒಂದು ತ್ರಿಭುಜಗಳಿಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡಿದ್ದೇವೆ. ಸೊ ಸಮಯ ಇರೋದ್ರಿಂದ ನಾವು ಇವತ್ತಿನ ತರಗತಿಯಲ್ಲಿ ಇನ್ನೊಂದು ಅಧ್ಯಾಯದ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ ಮಕ್ಕಳೇ. ಸೊ ಗಣಿತ ಪಠ್ಯ ಪುಸ್ತಕದ 4ನೇ ಅಧ್ಯಾಯವಾದಂತಹ ವರ್ಗ ಸಮೀಕರಣಗಳು. ಸೊ ಇದನ್ನ ನೀವು ಕಲ್ತಿದ್ದೀರಾ. ಸೊ ಇಲ್ಲಿ ಯಾವ್ಯಾವ ಅಂಶಗಳನ್ನ ತಿಳ್ಕೊಂಡಿದ್ದೀರಾ, ವರ್ಗ ಸಮೀಕರಣದ ಅರ್ಥ ಹಾಗೂ ಅದರ ಆದರ್ಶ ರೂಪವನ್ನ ತಿಳ್ಕೊಂಡಿದ್ದೀರಾ. ಹಾಗೆ ದತ್ತ ಸಮೀಕರಣಗಳಲ್ಲಿ ವರ್ಗ ಸಮೀಕರಣಗಳನ್ನ ಪತ್ತೆ ಹಚ್ಚೋದು. ಸೊ ಅದೇ ರೀತಿಯಾಗಿ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣಗಳಿಗೆ ಪರಿಹಾರವನ್ನ ಕಂಡುಹಿಡಿಯೋದು. ಸೊ ಮಿಡ್ಲ್ ಟರ್ಮ್ ಅನ್ನ ಸ್ಪ್ಲಿಟ್ ಮಾಡ್ತೀರಾ. ಸೊ ಸ್ಪ್ಲಿಟ್ ಮಾಡಿ ನೀವು ಅವುಗಳ ಪರಿಹಾರವನ್ನ ಕಂಡುಹಿಡ್ಕೊಳ್ಳೋದನ್ನ ನೋಡಿದೀರಾ. ಹಾಗೆ ವರ್ಗ ಸಮೀಕರಣಗಳ ಶೋಧಕ ಮತ್ತು ಮೂಲಗಳ ಸ್ವಭಾವಗಳನ್ನ ತಿಳ್ಕೊಂಡಿದ್ದೀರಾ ಅಲ್ವಾ. ಸೊ ಬಿ ಸ್ಕ್ವೇರ್ ಮೈನಸ್ 4ac. ಸೊ ಇದು ಗ್ರೇಟರ್ ದನ್ 0 ಇದ್ದಾಗ ಏನಾಗತ್ತೆ, ಲೆಸ್ ದೆನ್ 0 ಇದ್ದಾಗ ಏನಾಗತ್ತೆ, ಈಕ್ವಲ್ ಟು 0 ಇದ್ದಾಗ ಏನಾಗತ್ತೆ. ಸೊ ಈ ಎಲ್ಲ ಅಂಶಗಳನ್ನು ಕೂಡ ನೀವು ಈ ಒಂದು ಅಧ್ಯಾಯದಲ್ಲಿ ಕಲ್ತಿದ್ದೀರಾ. ಹಾಗೆ ಅನ್ವಯಿಕ ಸಮಸ್ಯೆಗಳು. ಸೊ ಇಲ್ಲಿ ಹೇಳಿಕೆಯ ರೂಪದಲ್ಲಿ ಪ್ರಶ್ನೆಗಳನ್ನ ಕೊಡ್ತಾರೆ. ಸೊ ಅದನ್ನ ನೀವು ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ಅದಕ್ಕೆ ಪರಿಹಾರವನ್ನ ಕಂಡುಹಿಡಿಯಬೇಕು. ಸೊ ಇದನ್ನು ಕೂಡ ನೀವು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ತಿದ್ದೀರಾ. ಹಾಗಾದ್ರೆ ನಿಮ್ಗೆ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳ್ಬೋದು, ಸೊ ಯಾವ ಯಾವ ಇದು ಅಂಶಗಳಲ್ಲಿ ಪ್ರಶ್ನೆಗಳು ಬರುತ್ತೆ ನೋಡಿ. 1 ಅಂಕದ ಪ್ರಶ್ನೆಗಳು ಒಂದಿರತ್ತೆ. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ಬೋದು, 1 ಅಂಕದ ಪ್ರಶ್ನೆಗಳು ಸೊ ಇರತ್ತೆ. ಹಾಗೆ 2 ಅಂಕದ ಪ್ರಶ್ನೆಗಳು ಒಂದಿರತ್ತೆ, 3 ಅಂಕದ ಪ್ರಶ್ನೆಗಳು ಒಂದಿರತ್ತೆ ಮಕ್ಕಳೇ. ಇಲ್ಲಿ ಒಟ್ಟು ಪ್ರಶ್ನೆಗಳು 3 ಪ್ರಶ್ನೆಗಳು ಬರುತ್ತೆ ಮಕ್ಕಳೇ. ಫೈನಲ್ ಎಕ್ಸಾಮ್ ಅಲ್ಲಿ ನಿಮ್ಗೆ 3 ಪ್ರಶ್ನೆಗಳು ಬರುತ್ತೆ. ಒಟ್ಟು ಅಂಕಗಳು ಎಷ್ಟಿರುತ್ತೆ ಹೇಳಿ, 6 ಅಂಕಗಳು ಇರುತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ್ಯಾವ್ದು ಅನ್ನೋದನ್ನ ನೋಡೋಣ. ಸೊ 1ನೆಯ ಪ್ರಶ್ನೆಯನ್ನ ಗಮನಿಸಿ, ವರ್ಗ ಸಮೀಕರಣದ ಆದರ್ಶ ರೂಪ. ಸೊ ಇಲ್ಲಿ ಇದರ ಪ್ರಮಾಣಿತ ರೂಪ ಹೇಗಿರುತ್ತೆ ಮಕ್ಕಳೇ, ax² + bx + c is equal to 0. ಸೊ ಇದು ಸಮೀಕರಣ ಈಕ್ವಲ್ ಟು 0. ಸೊ ಕೆಲವೊಂದು ಟೈಮ್ ಅಲ್ಲಿ ಕನ್ಫ್ಯೂಸ್ ಮಾಡ್ಲಿಕ್ಕೆ ನಿಮ್ಗೆ ax² + bx + c ಅಂತಾನು ಕೊಟ್ಟಿರ್ತಾರೆ. ಓಕೆ, ಸೊ ಇಲ್ಲಿ ಸಮೀಕರಣ ಆಗಿರೋದ್ರಿಂದ ಬಲಭಾಗ ಮತ್ತು ಎಡಭಾಗಗಳನ್ನ ಒಳಗೊಂಡಿರತ್ತೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವ್ದಾಯ್ತು ಮಕ್ಕಳೇ, ಬಿ, ax² + bx + c ಈಕ್ವಲ್ ಟು 0 ಆಗತ್ತೆ. ಓಕೆ, ಸೊ ಇಲ್ಲಿ ಗರಿಷ್ಠ ಘಾತ ಏನ್ ಹೇಳಿ 2. ಈ ಒಂದು ಚರಾಕ್ಷರದ ಗರಿಷ್ಠ ಘಾತ ಎಷ್ಟಿರತ್ತೆ ಮಕ್ಕಳೇ, 2 ಆಗಿರತ್ತೆ ಅಲ್ವಾ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 2ನೆಯ ಪ್ರಶ್ನೆಯನ್ನ ಗಮನಿಸಿ, 5x² = 2 × 2x + 3 ವರ್ಗ ಸಮೀಕರಣವನ್ನ ಆದರ್ಶ ರೂಪದಲ್ಲಿ ಬರೆದಾಗ ದೊರೆಯುವ
ಸ್ಥಿರಾಂಕವು. ಓಕೆ, ಸೊ ಇಲ್ಲಿ ನಾವೇನ್ ಮಾಡೋಣ, ಈ ಒಂದು ಕೊಟ್ಟಿರುವ ಸಮೀಕರಣವನ್ನ ಆದರ್ಶ ರೂಪಕ್ಕೆ ಬರೆಯೋಣ. ಸೊ ಏನಾಯ್ತು, 5x² ಇಸ್ ಈಕ್ವಲ್ ಟು 2 ಗುಣಿಸು 2x+3. ಓಕೆ, ಸೊ ಈಗ ಇದ ಬ್ರಾಕೆಟ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸೊ 5x² ಇಸ್ ಈಕ್ವಲ್ ಟು ಏನ್ ಹೇಳಿ, 4x+6 ಅಲ್ವಾ. ಸೊ ಈಗ ಈ ಎಲ್ಲಾ ಪದವನ್ನ, ಸೊ ರೈಟ್ ಸೈಡ್ ಇರೋ ಪದವನ್ನ ಲೆಫ್ಟ್ ಸೈಡ್ ತಗೊಂಡು ಹೋದಾಗ, ಸೊ 5x² ಮೈನಸ್ 4x ಮೈನಸ್ 6 ಇಸ್ ಈಕ್ವಲ್ ಟು 0. ಸೊ ಇದೇನಾಯ್ತು ಹೇಳಿ, ವರ್ಗ ಸಮೀಕರಣದ ಆದರ್ಶ ರೂಪ ಆಯ್ತು ಮಕ್ಕಳು. ಓಕೆ, ಸೊ ಇಲ್ಲಿ ಎ ಏನ್ ಹೇಳಿ, 5, ಎ 5 ಸ್ಥಿರಾಂಕ, ಸೊ ಬಿ -4, ಸಿ -6. ಸೊ ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಅಂದ್ರೆ ಸ್ಥಿರಾಂಕ ಯಾವ್ದಾಯ್ತು ಹೇಳಿ ಮಕ್ಕಳೇ, -6. ಹಾಗಾದ್ರೆ ಇಲ್ಲಿ ಡಿ ಏನಾಯ್ತು, ಸರಿಯಾದ ಆಯ್ಕೆ ಆಗತ್ತೆ ಮಕ್ಕಳೇ. ಓಕೆ, ಮೂರನೆಯ ಪ್ರಶ್ನೆಯನ್ನ ಗಮನಿಸಿ. x ಇಂಟು x+2 ಇಸ್ ಈಕ್ವಲ್ ಟು 6. ಇದು ಒಂದು ಎ ರೇಖಾತ್ಮಕ ಸಮೀಕರಣ, ಬಿ ವರ್ಗ ಸಮೀಕರಣ, ಸಿ ಘನ ಬಹುಪದೋಕ್ತಿ, ಡಿ ವರ್ಗ ಬಹುಪದೋಕ್ತಿ. ಸೊ ಇಲ್ಲಿ ನೋಡಿ ಬಹುಪದೋಕ್ತಿ, ಸೊ ಸಿ ಅಂತೂ ಆಗಲ್ಲ, ಡಿ ಕೂಡ ಆಗಲ್ಲ, ಯಾಕಂದ್ರೆ ಇದು ಬಹುಪದೋಕ್ತಿ. ಸೊ ಕೇವಲ ಎಡಭಾಗ ಅಥವಾ ಬಲಭಾಗವನ್ನ ಮಾತ್ರ ಹೊಂದಿರುತ್ತೆ. ಹಾಗಾದ್ರೆ ಇಲ್ಲಿ ಎ ಅಥವಾ ಬಿ ಯಾವ್ದಾದ್ರು ಒಂದಾಗ್ಬೇಕು. ಸೊ ಇದನ್ನ ನಾವು ಆದರ್ಶ ರೂಪಕ್ಕೆ ಪರಿವರ್ತಿಸಿದಾಗ, ಸೊ ಇದೇನಾಗುತ್ತೆ, x ಇಂಟು x+2 ಇಸ್ ಈಕ್ವಲ್ ಟು 6. ಸೊ ಇದೇನಾಗುತ್ತೆ, x² ಪ್ಲಸ್ 2x. ಸೊ ಇಲ್ಲಿ x² ಬಂದ್ಬಿಟ್ಟಿದೆ, ಅಂದ್ರೆ ಏನಾಯ್ತು, ಡೈರೆಕ್ಟ್ ಆಗಿ ನೀವು ಹೇಳ್ಬಿಡ್ಬೋದು, ಸೊ ಇದು ವರ್ಗ ಸಮೀಕರಣ ಅಂತ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಆಯ್ಕೆ ಯಾವ್ದಾಗತ್ತೆ ಮಕ್ಕಳೇ, ಬಿ ಆಗತ್ತೆ, ವರ್ಗ ಸಮೀಕರಣ. ಸೊ ಇಲ್ಲಿ x² ಅಂದ್ರೆ ಇದರ ಗರಿಷ್ಠ ಘಾತ 2 ಬಂದ್ಬಿಟ್ಟಿದೆ, ಸೊ ರೇಖಾತ್ಮಕ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಓಕೆ, ನಾಲ್ಕನೆಯ ಪ್ರಶ್ನೆಯನ್ನ ಗಮನಿಸಿ. 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ 30. ಈ ಹೇಳಿಕೆಯು ಸಮೀಕರಣದ ರೂಪ ಎ x+2 is equal to 30, b x-2 is equal to 30, c x-3 is equal to 30, d x into x+1 is equal to 30. ಸೊ ಇಲ್ಲಿ 2 ಅನುಕ್ರಮ ಧನ ಪೂರ್ಣಾಂಕಗಳು. ಸೊ ಇಲ್ಲಿ ಹೇಗಿರುತ್ತೆ 2 ಅನುಕ್ರಮ ಧನ ಪೂರ್ಣಾಂಕಗಳು, x and x+1. ಸೊ ಇದು 2 ಅನುಕ್ರಮ ಧನ ಪೂರ್ಣಾಂಕಗಳು. ಸೊ ಇವುಗಳ ಗುಣಲಬ್ಧ, ಸೊ x ಇಂಟು x+1. ಸೊ ಇವುಗಳ ಗುಣಲಬ್ಧ ಏನಾಗಿದೆ ಅಂತೆ, 30 ಆಗಿದೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಆಯ್ಕೆಯನ್ನ ಗಮನಿಸಿದ್ರೆ ಡಿ ಏನಾಗತ್ತೆ ಹೇಳಿ, ಸರಿಯಾದ ಆಯ್ಕೆ ಆಗತ್ತೆ ಮಕ್ಕಳೇ. x ಇಂಟು x+1 ಇಸ್ ಈಕ್ವಲ್ ಟು 30. ಸೊ ಈ ರೀತಿಯಲ್ಲೂ ಕೂಡ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. 5ನೆಯ ಪ್ರಶ್ನೆಯನ್ನ ಗಮನಿಸಿ. ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಸೊ ವರ್ಗ ಸಮೀಕರಣ ಶೋಧಕವು a b² ಮೈನಸ್ 4ac, b c² ಮೈನಸ್ 4ab, c b² ಪ್ಲಸ್ 4ac, d a² ಪ್ಲಸ್ 4ab. ಸೊ ಇದನ್ನ ಈಸಿಯಾಗಿ ಹೇಳ್ಬಿಡ್ತೀರಾ. ಓಕೆ, ಸೊ ಇಲ್ಲಿ ಶೋಧಕದ ಮೌಲ್ಯವು ಸಮೀಕರಣದ ಮೂಲವನ್ನ ನಿರ್ಧರಿಸಲು ಸಹಾಯ ಆಗತ್ತೆ ಅಲ್ವಾ. ಸೊ ಈ ಸಮೀಕರಣದ ಮೂಲಗಳನ್ನ ಅಂದ್ರೆ ಮೂಲಗಳ ಸ್ವಭಾವವನ್ನ ನಿರ್ಧರಿಸಲಿಕ್ಕೆ ಸಹಾಯ ಆಗತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಈ ಒಂದು ವರ್ಗ ಸಮೀಕರಣದ ಶೋಧಕ ಯಾವ್ದಾಯ್ತು ಮಕ್ಕಳೇ, ಎ b² ಮೈನಸ್ 4ac ಆಗತ್ತೆ. ಓಕೆ, ಆರನೆಯ ಪ್ರಶ್ನೆಯನ್ನ ಗಮನಿಸಿ. ಒಂದು ವರ್ಗ ಸಮೀಕರಣದ ಶೋಧಕದ ಬೆಲೆಯು 0 ಆದಾಗ ಮೂಲಗಳ ಸ್ವಭಾವವು ಎ ಭಿನ್ನ ವಾಸ್ತವ ಮತ್ತು ಅಭಾಗಲಬ್ಧ, ಬಿ ವಾಸ್ತವ ಮತ್ತು ಸಮ, ಸಿ
ಭಿನ್ನ, ವಾಸ್ತವ ಮತ್ತು ಅಭಾಗಲಬ್ಧ. ಡಿ ವಾಸ್ತವ ಮೂಲಗಳಿಲ್ಲ. ಓಕೆ, ಸೊ ಇಲ್ಲಿ ವರ್ಗ ಸಮೀಕರಣದ ಶೋಧಕ ಬೆಲೆ ಏನ್ ಹೇಳಿ? ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಲ್ವಾ? ಸೊ ಇಲ್ಲಿ ಡಿ ಈಸ್ ಗ್ರೇಟರ್ ದ್ಯಾನ್ 0 ಆಗಿದ್ದರೆ ಏನಾಗಿರುತ್ತೆ ಹೇಳಿ? ಮೂಲಗಳ ಹೇಗಿರುತ್ತೆ? ಮೂಲಗಳ ಸ್ವಭಾವ ವಾಸ್ತವ ಮತ್ತು ಸಮ. ಸೊ ವಾಸ್ತವ ಮತ್ತು ಸಮ ಆಗಿರುತ್ತೆ. ಸೊ ಅದೇ ಡೆಲ್ಟಾ ಈಸ್ ಈಕ್ವಲ್ ಟು 0 ಆದ್ರೆ ಮೂಲಗಳು ಏನಿರುತ್ತೆ ಹೇಳಿ? ವಾಸ್ತವ, ಒಂದ್ ಸೆಕೆಂಡ್. ಸೊ ಇಲ್ಲಿ ಡೆಲ್ಟಾ ಇಸ್ ಗ್ರೇಟರ್ ದ್ಯಾನ್ 0 ಇದ್ದಾಗ ಸೊ ಮೂಲಗಳು ಹೇಗಿರುತ್ತೆ? ಭಿನ್ನ ಮತ್ತು ವಾಸ್ತವವಾಗಿರುತ್ತೆ. ಹಾಗೆ ಡೆಲ್ಟಾ ಈಸ್ ಈಕ್ವಲ್ ಟು 0 ಆಗಿದ್ರೆ ಏನಾಗಿರುತ್ತೆ? ಸೊ ವಾಸ್ತವ ಮತ್ತು ಸಮವಾಗಿರುತ್ತೆ. ಓಕೆ, ಸೊ ಡೆಲ್ಟಾ ಲೆಸ್ ದೆನ್ 0 ಇದ್ರೆ ಇದಕ್ಕೆ ವಾಸ್ತವ ಮೂಲಗಳು ಹೊಂದಿರೋದಿಲ್ಲ. ಓಕೆ, ಹೊಂದಿರುವುದಿಲ್ಲ. ಓಕೆ, ಸೊ ಇಲ್ಲಿ ಏನ್ ಕೇಳಿದ್ದಾರೆ? ವರ್ಗ ಸಮೀಕರಣದ ಶೋಧಕದ ಬೆಲೆಯು 0 ಆದಾಗ, ಸೊ ಇದು 0 ಆದಾಗ ಏನಿರತ್ತೆ ಹೇಳಿ? ವಾಸ್ತವ ಮತ್ತು ಸಮ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಆಯ್ಕೆಯಲ್ಲಿ ಬಿ ಏನಾಗುತ್ತೆ ಮಕ್ಕಳೇ? ಸರಿಯಾದ ಆಯ್ಕೆ ಆಗತ್ತೆ. ಸೊ ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದಾಗ ನೀವು ಸೊ ಇನ್ 2 ಅಂಶಗಳು ಕೂಡ ನೆನ್ಪು ಮಾಡ್ಕೊಳ್ಬೇಕಾಗತ್ತೆ. ಗ್ರೇಟರ್ ದ್ಯಾನ್ 0 ಇದ್ದಾಗ ಏನಾಗತ್ತೆ, ಲೆಸ್ ದೆನ್ 0 ಇದ್ದಾಗ ಏನಾಗತ್ತೆ ಅನ್ನೋದು ಕೂಡ ನೀವು ಅಲ್ಲೇ ಉತ್ತರವನ್ನ ಕಂಡು ಹಿಡ್ಕೊಬಿಡ್ಬೇಕು ಮಕ್ಕಳೇ. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. 7ನೆಯ ಪ್ರಶ್ನೆಯನ್ನ ಗಮನಿಸಿ. ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ k ಇಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸಮನಾಗಿದ್ದರೆ k ನ ಬೆಲೆಯು a 9, b -9, c 8, d 5. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಈ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸಮ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಏನಾಗತ್ತೆ? ಇದು ಡೆಲ್ಟಾ is equal to b square minus 4ac is equal to ಏನು ಹೇಳಿ? 0 ಆಗಿರುತ್ತೆ ವಾಸ್ತವ ಮತ್ತು ಸಮನಾಗಿದ್ದಾಗ. ಸೊ ಇಲ್ಲಿ a is equal to 1, b is equal to 6, c is equal to k. ಸೊ ಈ ಮೌಲ್ಯವನ್ನ ನಾವು ಈ ಸೂತ್ರದಲ್ಲಿ ಆದೇಶಿಸಿದಾಗ ಸೊ ಇದೇನಾಗತ್ತೆ? 6 ಸ್ಕ್ವೇರ್ ಮೈನಸ್ 4 ಇಂಟು 1 ಗುಣಿಸು k ಇಸ್ ಈಕ್ವಲ್ ಟು 0. ಸೊ ಇದು 6 36 ಮೈನಸ್ 4k ಇಸ್ ಈಕ್ವಲ್ ಟು 0. ಸೊ 36 ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ? 4k. ಸೊ k ಇಸ್ ಈಕ್ವಲ್ ಟು 36 ಡಿವೈಡೆಡ್ ಬೈ 4. ಸೊ k ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ? 9. 4 36. ಸೊ k ಇಸ್ ಈಕ್ವಲ್ ಟು ಎಷ್ಟು ಹೇಳಿ? 9. ಸೊ ಹಾಗಾದ್ರೆ ಇಲ್ಲಿ ಈ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸಮನಾಗಿದ್ದಾಗ k ನ ಬೆಲೆ ಏನಾಗುತ್ತೆ ಹೇಳಿ? 9. ಸೊ ಸರಿಯಾದ ಆಯ್ಕೆ ಯಾವ್ದಾಗತ್ತೆ? ಎ ಆಗತ್ತೆ ಮಕ್ಕಳು. ಎಂಟನೆಯ ಪ್ರಶ್ನೆಯನ್ನ ನೋಡೋಣ. x - 3 ಇಂಟು x ಪ್ಲಸ್ 2 ಈಕ್ವಲ್ ಟು 0 ಸಮೀಕರಣದ ಮೂಲಗಳು a -3 2, b 3, -2, c -3, -2, d 3, 2. ಓಕೆ, ಸೊ ಇಲ್ಲಿ ನೀಡಿರುವಂತಹ ಸಮೀಕರಣವನ್ನ ನೋಡ್ರಿ. ಈಗಾಗಲೇ ಅವರು ಅಪವರ್ತನ ಮಾಡಿ ಕೊಟ್ಬಿಟ್ಟಿದ್ದಾರೆ, ಅಪವರ್ತನ ರೂಪದಲ್ಲೇ ಇದೆ ಅಲ್ವಾ? ಸೊ ಈಗ ಶೂನ್ಯಗಳ ಗುಣಲಬ್ಧದ ನಿಯಮವನ್ನ ಅನ್ವಯಿಸೋಣ. ಸೊ ಏನು? x -3 ಇಸ್ ಈಕ್ವಲ್ ಟು 0 ಹಾಗೆ x ಪ್ಲಸ್ 2 ಇಸ್ ಈಕ್ವಲ್ ಟು 0. ಓಕೆ, ಸೊ ಮೊದಲನೆಯ ಸಮೀಕರಣವನ್ನ ಬಿಡಿಸಿದಾಗ x ಇಸ್ ಈಕ್ವಲ್ ಟು 3 ಹಾಗೆ ಎರಡನೆಯ ಸಮೀಕರಣವನ್ನ ಬಿಡಿಸಿದಾಗ x ಇಸ್ ಈಕ್ವಲ್ ಟು -2 ಆಯ್ತು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಸಮೀಕರಣದ ಮೂಲಗಳು ಯಾವುದು ಹೇಳಿ? 3, -2 ಅಲ್ವಾ? ಸೊ ಹಾಗಾದ್ರೆ ಸರಿಯಾದ ಆಯ್ಕೆ ಯಾವ್ದಾಯ್ತು?
3, -2 ಬಿ ಆಯ್ತು ಮಕ್ಕಳು. ಓಕೆ, ಒಂಬತ್ತನೇ ಪ್ರಶ್ನೆಯನ್ನ ಗಮನಿಸಿ. x+1 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 1/x. ಈ ಸಮೀಕರಣವನ್ನ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ. ಸೊ ಇಲ್ಲಿ ದತ್ತ ಸಮೀಕರಣ ಏನ್ ಹೇಳಿ, x+1 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ x. ಸೊ ಇದನ್ನ ಅಡ್ಡ ಗುಣಾಕಾರ ಮಾಡಿದಾಗ ಏನಾಗುತ್ತೆ, x ಇಂಟು x+1 ಇಸ್ ಈಕ್ವಲ್ ಟು 2 ಇಂಟು 1. ಓಕೆ, ಸೊ ಇದೇನಾಗುತ್ತೆ, x² ಪ್ಲಸ್ x ಇಸ್ ಈಕ್ವಲ್ ಟು 2. ಓಕೆ, ಸೊ ಇದನ್ನ ಈ ಸಮೀಕರಣವನ್ನ ನಾವು ಆದರ್ಶ ರೂಪಕ್ಕೆ ಪರಿವರ್ತಿಸೋಣ. ಸೊ ಇಲ್ಲಿ x² ಪ್ಲಸ್ x, ಸೊ ರೈಟ್ ಸೈಡ್ ಇರೋ 2 ಏನಾಗುತ್ತೆ ಹೇಳಿ, ಲೆಫ್ಟ್ ಸೈಡ್ ಹೋದಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಸೊ -2 ಈಸ್ ಈಕ್ವಲ್ ಟು 0. ಓಕೆ, ಸೊ ಇದೇನ್ ಹೇಳಿ, ಈ ವರ್ಗ ಸಮೀಕರಣದ ಆದರ್ಶ ರೂಪ. ಹತ್ತನೆಯ ಪ್ರಶ್ನೆಯನ್ನ ನೋಡೋಣ. ಅಪವರ್ತನ ವಿಧಾನದಿಂದ x² ಪ್ಲಸ್ 7x ಪ್ಲಸ್ 12 ಇಸ್ ಈಕ್ವಲ್ ಟು 0 ವರ್ಗ ಸಮೀಕರಣದ ಮೂಲಗಳನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಕೊಟ್ಟಿರುವಂತಹ ಸಮೀಕರಣ x² ಪ್ಲಸ್ 7x ಪ್ಲಸ್ 12 ಇಸ್ ಈಕ್ವಲ್ ಟು 0 ಅಲ್ವಾ. ಸೊ ಇಲ್ಲಿ ನಾವು ಇದರ ಮೂಲವನ್ನ ನೋಡ್ಬೇಕು. ಹೇಗೆ, ಮಧ್ಯದ ಪದವನ್ನ ಒಡಿಬೇಕು. ಸೊ ಮಧ್ಯದ ಪದವನ್ನ ಯಾವ ರೀತಿಯಾಗಿ ಒಡಿಬೇಕು ಮಕ್ಕಳೇ, ಸೊ ಮೊದಲನೆಯ ಮತ್ತು ಕೊನೆಯ ಪದದ ಗುಣಲಬ್ಧ. ಸೊ ನೋಡಿ, a ಗುಣಿಸು c, 1 ಗುಣಿಸು 12 ಅಲ್ವಾ. ಸೊ ಮಧ್ಯದ ಪದ b ಎಷ್ಟಿದೆ, 7 ಇದೆ. ಸೊ ಹಾಗಾದ್ರೆ ಈ 12ಅನ್ನ ಯಾವ್ಯಾವ ರೀತಿಯಲ್ಲಿ ಒಡಿಬಹುದು ನಾವು, 12 1 12, 4 3 12 ಅಲ್ವಾ, ಅಥವಾ 6 2 12 ಕೂಡ ಬರುತ್ತೆ. 6 2 12 ಈ ರೀತಿಯಲ್ಲಿ ನಾವು ಇದನ್ನ ಒಡ್ಕೊಳ್ಬಹುದು. ಸೊ ಆ ಒಡೆದಿರುವ 2 ಸಂಖ್ಯೆಗಳು ಹೇಗಿರ್ಬೇಕು, ಅವುಗಳನ್ನ ಕೂಡಿ ಅಥವಾ ಕಳೆದಾಗ ನಮ್ಗೆ ಮಧ್ಯ ಪದ ದೊರಕ್ತಾ ಇರ್ಬೇಕು ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ನೋಡಿ, 4 3 12, ಸೊ 4 ಪ್ಲಸ್ 3 ಏನಾಯ್ತು ಹೇಳಿ, 7 ಆಯ್ತು ಅಲ್ವಾ. ಸೊ ಹಾಗಾಗಿ ನಾವೇನ್ ಬರೆಯೋಣ ಇಲ್ಲಿ, x² ಪ್ಲಸ್ ಈ ಚಿಹ್ನೆಯನ್ನ ಗಮನಿಸಿ, ಇದು ಹೆಂಗಿರತ್ತಲ್ವಾ, ಸೊ ಇದು ಕೂಡ ಹಾಗೆ ಇಡಿ. ಓಕೆ, ಕನ್ಫ್ಯೂಸ್ ಆಗಲ್ಲ. ಸೊ 4x ಪ್ಲಸ್ 3x ಪ್ಲಸ್ ಈ ಒಂದು ಚಿಹ್ನೆಯನ್ನು ಕೂಡ ನೀವು ಬದಲು ಮಾಡಬಾರ್ದು, ಹಾಗೆ ಇಡಿ. ಓಕೆ, ಇಷ್ಟು ಮಧ್ಯದ ಪದವನ್ನ ಮಾತ್ರ ಹೊಡೆದಿದ್ದೇನೆ. ಸೊ ಏನಾಯ್ತು, 4 3 12, 4 ಪ್ಲಸ್ 3 ಏನಾಯ್ತು, 7x ಆಯ್ತು. ಸೊ ಈಗ ಈ ಎರಡು ಪದ ಪದದಲ್ಲಿರುವ ಸಾಮಾನ್ಯ ಅಂಶ x. ಸೊ x ಪ್ಲಸ್ 4 ಪ್ಲಸ್ 3 x ಪ್ಲಸ್ 4. ಓಕೆ, ಸೊ 3 ಇಂಟು x 3x, 3 4 12 ಸಮನಾಯ್ತು ಅಲ್ವಾ. ಸೊ ಈ ಎರಡು ಪದದಲ್ಲಿರುವ ಸಾಮಾನ್ಯ ಪದ x ಪ್ಲಸ್ 4. ಸೊ ಬ್ರಾಕೆಟ್ ಅಲ್ಲಿ ಇದಿಷ್ಟು ಹೊರಗಡೆ ಹೋದ್ರೆ ಉಳಿದಿರೋದು x ಪ್ಲಸ್ 4 ಹೊರಗಡೆ ಹೋದಾಗ ಉಳಿದಿರೋದು 3 ಇಸ್ ಈಕ್ವಲ್ ಟು 0. ಸೊ ಈಗ ನಾವು x ನ ಮೌಲ್ಯವನ್ನ ಕಂಡುಹಿಡಿಬೇಕು. ಸೊ ಇದೇನಾಗುತ್ತೆ, x ಪ್ಲಸ್ 4 ಇಸ್ ಈಕ್ವಲ್ ಟು 0 ಅಥವಾ x ಪ್ಲಸ್ 3 ಇಸ್ ಈಕ್ವಲ್ ಟು 0. ಸೊ x ಇಸ್ ಈಕ್ವಲ್ ಟು -4, x ಇಸ್ ಈಕ್ವಲ್ ಟು -3 ಆಯ್ತು. ಹಾಗಾದ್ರೆ ಇಲ್ಲಿ ಸಮೀಕರಣದ ಮೂಲಗಳು ಯಾವುದು, ಸಮೀಕರಣದ ಮೂಲಗಳು x ಇಸ್ ಈಕ್ವಲ್ ಟು -4, x ಇಸ್ ಈಕ್ವಲ್ ಟು -3 ಮಕ್ಕಳು. ಓಕೆ, ಸೊ ಇಲ್ಲಿ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲವನ್ನ ಕಂಡುಹಿಡಿಯಿರಿ. ತುಂಬಾ ಟೈಮ್ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಮಕ್ಕಳೇ. ಸೊ ಆದಷ್ಟು ಬೇರೆ ಬೇರೆಯ ಪ್ರಶ್ನೆಗಳನ್ನ ತಗೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 11ನೆಯ ಪ್ರಶ್ನೆಯನ್ನ ಗಮನಿಸಿ.
11ನೇ ಪ್ರಶ್ನೆಯನ್ನ ಗಮನಿಸಿ. 4x² ಮೈನಸ್ 4x ಪ್ಲಸ್ 1 ಇಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಶೋಧಕವನ್ನ ಕಂಡುಹಿಡಿದು ಮೂಲಗಳ ಸ್ವಭಾವವನ್ನ ಬರೆಯಿರಿ. ಸೊ ಇಲ್ಲಿ ದತ್ತ ವರ್ಗ ಸಮೀಕರಣ 4x² ಮೈನಸ್ 4x ಪ್ಲಸ್ 1 ಈಸ್ ಈಕ್ವಲ್ ಟು 0. ಸೊ ಇದರ ಸಾಮಾನ್ಯ ರೂಪ ax² ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0. ಸೊ ಇದಕ್ಕೆ ಹೋಲಿಸಿದಾಗ ಸೊ a ಈಸ್ ಈಕ್ವಲ್ ಟು ಏನ್ ಹೇಳಿ 4, b ಈಸ್ ಈಕ್ವಲ್ ಟು ಮೈನಸ್ 4, ಹಾಗೆ c ಈಸ್ ಈಕ್ವಲ್ ಟು 1. ಸೊ ಇಲ್ಲಿ ನಾವು ಇದರ ಶೋಧಕವನ್ನ ನೋಡ್ಬೇಕು ಅಲ್ವಾ. ಸೊ ಇಲ್ಲಿ ಡೆಲ್ಟಾ ಈಸ್ ಈಕ್ವಲ್ ಟು b² ಮೈನಸ್ 4ac ಯನ್ನ ಬಳಸೋಣ. ಓಕೆ, ಸೊ ಇದು ಡೆಲ್ಟಾ ಈಸ್ ಈಕ್ವಲ್ ಟು b² ಮೈನಸ್ 4ac. ಸೊ ಇಲ್ಲಿ b ಎಷ್ಟಿದೆ ಮೈನಸ್ 4. ಸೊ ಮೈನಸ್ 4 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು 4 ಇಂಟು c1 ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ 16 ಮೈನಸ್ 16. ಸೊ ಡೆಲ್ಟಾ ಈಸ್ ಈಕ್ವಲ್ ಟು ಏನು ಹೇಳಿ 0 ಬಂದಿದೆ. ಸೊ ಇಲ್ಲಿ ಶೋಧಕದ ಮೌಲ್ಯ 0 ಆಗಿರೋದ್ರಿಂದ ಏನಾಯ್ತು ಹೇಳಿ ದತ್ತ ವರ್ಗ ಸಮೀಕರಣವು ಸಮನಾದ ಮತ್ತು ವಾಸ್ತವ ಮೂಲಗಳನ್ನ ಹೊಂದಿದೆ. ಓಕೆ, ಸೊ ಇದೇನು ಹೇಳಿ ಸಮನಾದ ಮತ್ತು ವಾಸ್ತವ ಮೂಲಗಳನ್ನ ಹೊಂದಿರುತ್ತದೆ. ಓಕೆ, ಸೊ ಇಷ್ಟೇ. ಹನ್ನೆರಡನೆಯ ಪ್ರಶ್ನೆಯನ್ನ ಗಮನಿಸಿ. x² ಪ್ಲಸ್ ax ಮೈನಸ್ 4 ಇಸ್ ಈಕ್ವಲ್ ಟು 0. ಸೊ ಈ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಭಿನ್ನ ಎಂದು ಸಾಧಿಸಿ. ಸೊ ಈ ಕೊಟ್ಟಿರುವಂತಹ ಒಂದು ವರ್ಗ ಸಮೀಕರಣವನ್ನ ನಾವು ವಾಸ್ತವ ಮತ್ತು ಭಿನ್ನ ಅಂತ ಹೇಳ್ಬೇಕು. ಓಕೆ, ಅಂದ್ರೆ ಇದು ಗ್ರೇಟರ್ ದ್ಯಾನ್ 0 ಇದೆ ಅನ್ನೋದನ್ನ ನಾವು ಹೇಳ್ಬೇಕು ಮಕ್ಕಳೇ. ಓಕೆ, ಸೊ ಇಲ್ಲಿ b² ಮೈನಸ್ 4ac. ಸೊ ಇದು ಗ್ರೇಟರ್ ದ್ಯಾನ್ 0 ಆಗಿದೆ ಅನ್ನೋದನ್ನ ಹೇಳ್ಬೇಕು. ಸೊ ಇಲ್ಲಿ a ಈಸ್ ಈಕ್ವಲ್ ಟು ಏನ್ ಹೇಳಿ 1, b ಈಸ್ ಈಕ್ವಲ್ ಟು ಕೊಟ್ಟಿರುವ ವರ್ಗ ಸಮೀಕರಣದಲ್ಲಿ b ಈಸ್ ಈಕ್ವಲ್ ಟು a, c ಈಸ್ ಈಕ್ವಲ್ ಟು ಮೈನಸ್ 4. ಸೊ ಇಲ್ಲಿ b ಸ್ಕ್ವೇರ್ ಏನಾಗುತ್ತೆ a² ಮೈನಸ್ 4 ಇಂಟು a 1 ಗುಣಿಸು c ಮೈನಸ್ 4. ಸೊ ಗ್ರೇಟರ್ ದ್ಯಾನ್ 0. ಸೊ a² ಮೈನಸ್ ಮೈನಸ್ ಪ್ಲಸ್ 4 4 16 ಗ್ರೇಟರ್ ದ್ಯಾನ್ 0 ಬಂದಿದೆ. ಸೊ ಇಲ್ಲಿ a² ಅಂದ್ರೆ ಇದರ ಮೌಲ್ಯ ಏನಿರುತ್ತೆ ಯಾವಾಗ್ಲೂ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಇರುತ್ತೆ ಪ್ಲಸ್ 16. ಸೊ ಅಂದ್ರೆ ಇದು ಎರಡು ಅಂಶಗಳು ಏನಿರುತ್ತೆ ಹೇಳಿ ಗ್ರೇಟರ್ ದ್ಯಾನ್ 0ನೇ ಇರುತ್ತೆ ಅಂತ ಆಯ್ತು. ಸೊ ಹಾಗಾದ್ರೆ ಇಲ್ಲಿ ಮೂಲಗಳ ವಾಸ್ತವ ಮತ್ತು ಭಿನ್ನ ಏನಿರುತ್ತೆ ಹೇಳಿ ಈ ಒಂದು ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿರುತ್ತೆ. ಓಕೆ, ಯಾಕಂದ್ರೆ ಇದು ಗ್ರೇಟರ್ ದ್ಯಾನ್ 0ನೇ ಬರುತ್ತೆ ನಮ್ಗೆ. ಯಾಕಂದ್ರೆ a² ಪಾಸಿಟಿವ್ ಇರುತ್ತೆ, 16 ಕೂಡ ಏನಿರುತ್ತೆ ಮಕ್ಕಳೇ ಪಾಸಿಟಿವ್ ಆಗೇ ಇರುತ್ತೆ. ಸೊ ಹೆನ್ಸ್ ದಿ ಪ್ರೂಫ್. ಓಕೆ, ಸೊ ಸಮಯ ಆಗಿರೋದ್ರಿಂದ ನಾನು ಇವತ್ತಿನ ತರಗತಿಯನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ಇನ್ನುಳಿದ ಲೆಕ್ಕವನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಒನ್ಸ್ ಅಗೇನ್ ಥ್ಯಾಂಕ್ಸ್.